ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಿರೋ ಪಾಠ ಇದೇನೆ. ದೇವ್ರು ನಮ್ಮನ್ನ ಪರೀಕ್ಷೆ ಮಾಡೋದಕ್ಕೆ ಎಷ್ಟೇ ಕಷ್ಟ ಕೊಟ್ರು ಅವನ್ ಮೇಲಿರೋ ನಂಬಿಕೆ ಮಾತ್ರ ನಾವು ಕಳ್ಕೋಬಾರ್ದು. ಹಾಗ್ ನಂಬಿಕೆ ಕಳ್ಕೊಂಡಿದ್ದಿದ್ರೆ ನಿಮ್ಮಂತವ್ರನ್ನ ನೋಡೋ ಅವಕಾಶ ಆಗ್ಲಿ, ಇಲ್ಲಿಗ್ ಬಂದು ಸೇರೋ ಅವಕಾಶ ಆಗ್ಲಿ ನನಗ್ ಸಿಕ್ತಿತ್ತ? ಎಲ್ಲ ಅವನ್ ಮಹಿಮೆ. ಅವನ್ ಆಡಿಸ್ಬೇಕು, ನಾವ್ ಕುಣಿಬೇಕು. ಹಾ, ಅಯ್ಯೋ, ನಾನ್ ನೋಡಿ ದೇವಸ್ಥಾನದಲ್ಲಿ ಈ ಹೂ ಪ್ರಸಾದ ಕೊಟ್ರು, ನಿಮಗ್ ಕೊಡೋಣ ಅಂತ ಓಡಾಡ್ ಬಂದೆ. ಕೈಲೇ ಹಿಡ್ಕೊಂಡಿದೀನಿ, ತಗೊಳ್ಳಿ, ಮುಡ್ಕೊಳ್ಳಿ. ನೀವೇ ನಿಮ್ ಕೈಯಾರೆ ಮುಡ್ಸ್ಬಿಡಿ ಮಾಯಮ್ಮ. ಇದೇನು ತಲೆಲ್ ಒಂದ್ ಹೂವನೂ ಇಲ್ಲ? ಮುತ್ತೈದೆರು ಖಾಲಿ ತಲೆಲಿ ಪೂಜೆ ಮಾಡಬಾರ್ದಂತೆ. ನಾನ್ ಹೂ ತಂದು ಒಳ್ಳೆ ಕೆಲಸ ಮಾಡಿದೆ. ಇಲ್ಲ ಅಂದಿದ್ರೆ ಆಭಾಸ ಆಗ್ತಿತ್ತು. ನೀವು ನಿಂತ್ಕೊಂಡ್ರೆ ನನ್ ಕೈ ಎಟ್ಕಲ್ಲ. ನನ್ ಕೈ ಇರೋದೇ ಇಷ್ಟು. ನೀವು ಕೂತ್ಕೊಳ್ಳಿ. ಈಗ ನೋಡಪ್ಪ, ಮುತ್ತೈದೆ ಕಳೆ ಬಂತು. ಥ್ಯಾಂಕ್ಸ್ ಮಾಯಮ್ಮ. ದಿನ ನಾನೇ ದೇವಸ್ಥಾನದಿಂದ ನಿಮ್ಗೆ ಹೂ ತಂದು ಕೊಡ್ತೀನಿ. ಅದನ್ನ ಮುಡ್ಕೊಂಡೆ ನೀವು ಪೂಜೆ ಮಾಡ್ಬೇಕು, ಆಯ್ತಾ? ಸರಿ ಮಾಯಮ್ಮ, ಅದಕ್ಕೇನಂತೆ. ನೀವು ತಂದ್ಕೊಡಿ, ನಾನು ಸಂತೋಷ ಮುಡ್ಕೊಂಡು ಪೂಜೆ ಮಾಡ್ತೀನಿ, ಸರಿನಾ? ಹಾ ಸರಿ, ನಾನು ಒಳಗಡೆ ದೇವ್ರ ಪೂಜೆ ಮುಗಿಸ್ಬರ್ತೀನಿ. ಸರಿ. ಅಯ್ಯೋ ಗುಗ್ಗು, ಹೆಣದ ಮೇಲಿನ ಹೂವ ಮುಡ್ಕೊಂಡು ಹೆಣದ ಸಮಾನ ಆಗೋದ್ ಎಲ್ಲಿ? ಬಿಡು, ನೀನ್ ಯಾವ ದೇವ್ರ ಪೂಜೆ ಮಾಡಿದ್ರು ನಿನ್ಗೆ ಫಲ ಸಿಗಲ್ಲ. ಯಾಕೆ ಅಂದ್ರೆ ನಿನ್ ಮೇಲೆ ಸೂತ್ಕು ಛಾಯೆ ಬಿದ್ದಾಯ್ತು ಕಣೆ, ಬಿದ್ದಾಯ್ತು. ಅಯ್ಯೋ ಪ್ರಿಯಾ, ಬೇಡ ಕಣೆ, ನನ್ಗೇನು ಮಾಡ್ಬೇಡ ಕಣೆ. ನೋಡು, ನಾನು ನಿನಗೆ 1000 ಸಲ ಹೇಳಿದ್ದೀನಿ, ನನ್ನ ಶತ್ರು ಅಲ್ಲ ಕಣೆ. ಏ ಯಶೋದ! ಅಮ್ಮ ಪ್ರಿಯಾ ಬಂದ್ಬಿಟ್ಲಮ್ಮ, ಪ್ರಿಯಾ ಬಂದ್ಬಿಟ್ಲು. ನನ್ ಮೈ ಮುಟ್ಬಿಟ್ಲಮ್ಮ. ನೀನಾದ್ರೂ ಒಳಗ್ ಬುದ್ಧಿ ಹೇಳಮ್ಮ. ಅಮ್ಮ, ನೀನಾದ್ರೂ ಒಳಗ್ ಬುದ್ಧಿ ಹೇಳು. ಏ ಯಶೋದ, ಸರಿಯಾಗಿ ಕಣ್ಬಿಟ್ ನೋಡೆ, ನಾನು ಕಣೆ. ಅಯ್ಯೋ ಅದ್ಕೆ ನೀವಾ? ಏನೇ ಇದು, ರೂಮ್ ತುಂಬಾ ಇಷ್ಟೊಂದು ಹೊಗೆ ಹಾಕೊಂಡಿದ್ಯಾ? ಉಸಿರು ಆಡೋಕ್ಕೂ ಕಷ್ಟ ಆಗ್ತಿದೆ. ಉಸಿರು ಕಟ್ಟಿ ಜೀವಕ್ಕೆ ಏನಾದ್ರೂ ಅಪಾಯ ಆಗೋದ್ರೆ ಏನ್ ಗತಿ? ಈ ಪ್ರಿಯಾ ಕೈಲಿ ಸಿಕ್ಕಾಕೊಂಡ್ ಸಾಯೋದ್ಕಿಂತ ನಾನು ಹಾಗೆ ಸಾಯೋದ್ ಒಳ್ಳೇದದ್ಕೆ. ಏನೇ ಇದು, ರೂಮ್ ತುಂಬಾ ಇಷ್ಟೊಂದು ದೇವ್ರ ಫೋಟೋ ಹಾಕೊಂಡಿದ್ಯಾ, ಎಲ್ಲಾ ಕಡೆ ಚಪ್ಲಿ ಬಿಟ್ಟಿದ್ಯಾ. ಥು, ನೋಡೋಕೆ ಅಸಹ್ಯ ಆಗತ್ತೆ. ನೋಡ್ದವ್ರು ಏನ್ ಅನ್ಕೊಳಲ್ಲ ಹೇಳು? ಅಯ್ಯೋ ಅದ್ಕೆ ನೀವೇನ ಸುಲಭವಾಗಿ ಹೇಳ್ಬಿಡ್ತೀರಾ, ಅದ್ ಬೇಡ ಇದ್ ಬೇಡ ಅಂತ. ನನ್ ರೂಮ್ನ ಇಷ್ಟೊಂದು ಭದ್ರತೆ ಮಾಡ್ಕೊಂಡಿರೋದಕ್ಕೇನೆ ಅವ್ಳು ರಾತ್ರಿ ನನ್ ರೂಮಿಗೆ ಬರ್ದ ಹಾಗೆ ವಾಪಸ್ ಹೋಗಿದ್ದು ಗೊತ್ತಾ? ಏಯ್, ಏನೇ ಹೇಳ್ತಿದ್ಯಾ? ಅದ್ಕೆ ಅವಳು ನಿನ್ನೆ ಬೆಳಿಗ್ಗೆನೆ ನನ್ನನ್ ಸಾಯ್ಸಕ್ ನೋಡಿದ್ಲು. ಅದ್ಕೆ
ನನ್ ಪುಣ್ಯ. ನೋಡಿ, ಬರೀ ಕೈ ಸುಟ್ಕೊಂಡೆ, ನನ್ ಜೀವ ಕಾಪಾಡ್ಕೊಂಡೆ. ಅವಳು ನನ್ನನ್ ಬಿಡಲ್ಲ. ಅದಕ್ಕೆ ಬಂದೇ ಬರ್ತಾಳೆ, ಅವಳು ನನ್ನನ್ ಸಾಯಿಸ್ತಾಳೆ ಅಂತ ನನಗ್ ಗೊತ್ತಿತ್ತು.